ನಮಸ್ತೆ ಸ್ನೇಹಿತರೆ, ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಈ ದಿನ ನಮ್ಮ ವಿಷಯ ಏನು ತಿಳಿಸ್ತಿದ್ದೀನಿ ಅಂದರೆ, ನಾವು ಮನೆಯಲ್ಲಿ ಸಾಕು ಪ್ರಾಣಿಗಳನ್ನ ಸಾಕಬಹುದಾ ಸಾಕಬೇಡದ ಅಂತ ತಿಳಿಯೋಣ. ನೋಡಿ, ಈ ಸಾಕು ಪ್ರಾಣಿಗಳ ಪದ್ಧತಿ ನಾವು ಮನುಷ್ಯರ ಇದಕ್ಕೆ ಅಂಗಕ್ಕೆ ಯಾವಾಗ ಬಂತು ಅಂತಂದ್ರೆ, ನಮ್ಮ ಪೂರ್ವಜರು ಆಹಾರಕ್ಕೋಸ್ಕರ ಮನೆ ಮುಂದೆ ಕುರಿ, ಕೋಳಿ ಮತ್ತೆ ಮೇಕೆ, ಆಮೇಲೆ ಹಾಲ್ಗೋಸ್ಕರ ಹಸುಗಳನ್ನ ಸಾಕೋರು. ಇದು ಅದನ್ನ ಹೆಂಗ್ ಸಾಕೋರು ಅಂತಂದ್ರೆ, ಅದ್ರ ಪಾಡಗ ಸ್ವತಂತ್ರವಾಗಿರೋದು, ಅದ್ರ ಪಾಡಗ ಒಂದು ಕೊಟ್ಟಿಗೆ ಅಂತ ಇರೋದು, ಅಲ್ಲೆಲ್ಲ ಸಾಕೋರು. ಅದು ಇವತ್ತು ಸಹ ನಮ್ಮ ಹಳ್ಳಿಗಳಲ್ಲಿ ಅದು ಚಾಲ್ತಿಯಲ್ಲಿದೆ. ಇದು ನಮ್ಮ ಆಹಾರಕ್ಕೋಸ್ಕರ ಅಥವಾ ನಾವು ಬೆಳೆಯುವಂತ ಬೆಳೆ ಅದು ಆಹಾರ ತಿನ್ನುತ್ತೆ. ಕೋಳಿ ಆಗ್ಲಿ ಅಲ್ಲೇ ನಮ್ಮ ಹತ್ತಿರದ ಮನೆ ಮತ್ತೆ ಅಕ್ಕಪಕ್ಕ ಇರೋ ಹುಳ ಉಪ್ಪೆಗಳನ್ನ ತಿನ್ಕಂತದೆ, ಆರಾಮಾಗಿರ್ತದೆ. ಮೇಕೆನು ಸಹ ನಾವು ಮೇಯ್ಸಕ್ ಕರ್ಕೊಂಡು ಹೋಗ್ತೀವಿ, ಅದಕ್ಕೂ ಸ್ವತಂತ್ರ ಕೊಡ್ತೀವಿ. ಎಲ್ಲ ಕಡೆ ತಿರ್ಗಾಡ್ಕೊಂಬರ್ತದೆ, ಎಲ್ಲ ಇರ್ತದೆ. ಅಲ್ಲಿ ಗಂಡು ಹೆಣ್ಣು ಮೇಕೆ ಎಲ್ಲವೂ ಇರ್ತವೆ. ಹಸುಗಳದು ಸಹ ಓರಿಗೀರಿ ಎಲ್ಲಾನು ಇರ್ತದೆ ಅಲ್ವಾ. ಈಗ ಇದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಇದು ಆರೋಗ್ಯಕರವಾದದ್ದು, ನಮ್ಮ ಹಿರಿಯರು ಪೂರ್ವಜರು ಮಾಡ್ಕೊಂಡ್ ಬಂದಿರೋದು, ಅದೇನ್ ತೊಂದರೆ ಇಲ್ಲ. ಈಗ ನಮ್ಮ ಮನೆ ಒಳಗಡೆ ನಾವೇನ್ ಮಾಡ್ತೀವಿ ಅಂದ್ರೆ, ಸಾಕು ಪ್ರಾಣಿಗಳನ್ನ ಸಾಕಕ್ ಹೋಗ್ಬಿಡ್ತೀವಿ. ಇದು ಸರಿನಾ ತಪ್ಪು ಅನ್ನೋದು ತಿಳ್ಕೊಬೇಕಾಗಿದೆ. ಇದು ಅತಿ ಹೆಚ್ಚು ನಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಇದು ತಿಳ್ಕೊಬೇಕೆಲ್ಲರನ್ನು. ಈಗ ನಾವೇನ್ ಮಾಡ್ತೀವಿ ಅಂದ್ರೆ, ಮನೇಲಿ ಸಾಕು ಪ್ರಾಣಿ ಅಂದ್ರೆ ಈ ನಾಯಿಗಳನ್ನ ಅಥವಾ ಈ ಪಾರ್ವಳಕ್ಕಿ ಪಕ್ಷಿಗಳನ್ನ, ಈ ಲವ್ ಬರ್ಡ್ಸ್ಗಳನ್ನ, ಇಲ್ಲಾಂದ್ರೆ ಈ ಬೆಕ್ಕನ್ನ ಸಾಕ್ತಿವಿ. ಇಲ್ಲಾಂದ್ರೆ ಇಲಿ ತಂದ್ಬಿಟ್ಟಿರ್ತಾರೆ. ಅನೇಕ ಪ್ರಾಣಿಗಳಿದೆ ಬಿಡಿ. ಇದು ಬೇಸಿಕ್ ಸಾಕೋದು ಈ ಪಾರ್ವಳಕ್ಕಿ, ಈ ಲವ್ ಬರ್ಡ್ಸ್ಗಳು, ಮತ್ತೆ ಈ ಬೆಕ್ಕು, ಈ ನಾಯಿ. ಇದನ್ನೇನ್ ಮಾಡ್ತಾರೆ ಅಂತಂದ್ರೆ, ತಂದ್ಬಿಟ್ಟು ಒಂದು ಗೂಡುಗಳು ಮಾಡ್ಬಿಡೋದು, ಅಥವಾ ಒಂದು ಪಂಜರದಲ್ಲಿ ಹಾಕಿ ಕೂಡಾಕ್ಬಿಡೋದು. ಅಲ್ಲಿ ಎಲ್ಲ ಕೊಡ್ತೀರಾ, ನೀರ್ ಕೊಡ್ತೀರಾ, ಬೆಳೆ ಬಾಳುವಂತ ಒಳ್ಳೆ ನವಣೆ, ದವಸ ಧಾನ್ಯ, ಕ್ಯಾರೆಟು ಪಾರೆಟು ಎಲ್ಲ ಕೊಡ್ತೀರಾ, ಆಯ್ತಾ. ಅದೆಲ್ಲ ಕೊಟ್ರು ಗಂಡು ಬೇರೆ ಹೆಣ್ಣು ಬೇರೆ ಹಾಕೋದು. ಅಥವಾ ಈ ನಾಯಿ ತಂದ್ರು ಬರೇ ಒಂದು ನಾಯಿ ತರೋದು, ಬರೀ ಹೆಣ್ಣಾಯಿ ತಂದಿರ್ತೀರಾ ಅಥವಾ ಗಂಡು ನಾಯಿ ತಂದಿರ್ತೀರಾ ಅಲ್ವಾ. ಬೆಕ್ಕು ತಂದಿದ್ರು ಒಂದಿರ್ತದೆ, ಕಟಾಕಲ್ಲ ಬಿಡಿ, ಬೆಕ್ಕು ಆರಾಮಾಗಿ ಓಡಾಡ್ತಾ ಇರ್ತದೆ. ಇದನ್ನ ನಾವೇನ್ ಮಾಡ್ತೀವಿ, ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವೇನೆ. ನಿಮ್ಗೆ ಈಗ ನಾನು ಹೇಳೋ ಸರಿನೋ ತಪ್ಪು ಅನಿಸ್ತದೆ. ನಮ್ನೆ ಅದೇ ತರ ಒಂದು ಪಂಜರದಲ್ಲಿ ಕೂಡಾಕ್ಬಿಟ್ಟು, ನಮ್ಗೆಲ್ಲ ಅಲ್ಲಿ ಬಿರಿಯಾನಿನೇ ತಂದ್ಕೊಡ್ಲಿ, ಏನೇನ್ ಬೇಕೋ ಎಲ್ಲ ಒಳ್ಳೊಳ್ಳೆ ಊಟನೇ ತಂದ್ಕೊಡ್ಲಿ, ನಾವ್ ಅದನ್ನ ಅಲ್ಲಿ ಎಷ್ಟು ದಿನ ಇರ್ಬೋದು, ಅರ್ಧ ದಿನ ಇರೋಕ್ಕಾಗಲ್ಲ ನಮ್ ಕೈಲಿ ತಾನೆ. ನಾವೇನ್ ಮಾಡ್ತೀವಿ, ಇವಾಗ ಮೊದಲನೇ ಪದ ನಾವು ಬೈಕೊಳ್ಳೋದು ಓನರ್ಗೆ ತಾನೇ ಬೈಯೋದು, ಕೂಡಾಕ್ದವನೇ ತಾನೇ ಬೈಕೊಳ್ಳೋದು. ಇವ್ನು ಯಾವನಪ್ಪ, ಇವ್ನು ಹಾಳಾಗೋಗ, ಇವ್ನು ಎಗದ್ ಬೀಳ, ನಮ್ಗ್ ಬರೋ ಕಾಯಿಲೆ ಇವನಿಗೂ ಬರ ಅಂತ ಹೇಳ್ಬಿಟ್ಟು ಬೈಕಂತವ ಇಲ್ವೋ. ಅದೇ ತರ ಪ್ರಾಣಿ ಪಕ್ಷಿಗಳಿಗೂ ಸಹ ಏನು ಆತ್ಮ ಇರ್ತದೆ, ಅವರಲ್ಲೂ ಭಗವಂತ ಇರ್ತಾನೆ, ಅವರಲ್ಲೂ ಮನ್ಸಿರ್ತದೆ. ಅದನ್ನ ಅವು ಬೈಕಂತ ಇರ್ತವೆ. ಈ ಬೈಕೊಳ್ಳೋದು ಏನಾಯ್ತದೆ ಅಂತಂದ್ರೆ, ಈಗ ನೀವು ನಂಬ್ತಿರೋ ಬಿಡ್ತಿರೋ, ಇದು ಸಹ ಸತ್ಯ. ನೀವು ಇದನ್ನ ಗಮನ ಇಟ್ಟು ನೀವು ಅದನ್ನ ಗಮನಿಸಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಗಮನಿಸ್ತೀರ ಅಂದ್ರೆ ಹೋಗ್ಬಿಡ್ತದೆ. ನೋಡಿ, ನಿಮ್ಮ ಮನೆ ಇದು ನೊಂದ್ಕೊಳ್ಳೋದ್ರಿಂದ ಏನಾಯ್ತದೆ, ಆ ಮನೆಯಲ್ಲಿ ಇರುವಂತ ಹಿರಿಯರುಗಳಿಗೆ, ವಯಸ್ಸಾದಂತವ್ರಿಗೆ ಅನಾರೋಗ್ಯಕ್ಕೆ ತುತ್ತಾಯ್ತಾರೆ. ಅವ್ರಿಗೆಲ್ಲ ಜಾಯಿಂಟ್ ಪೇನು, ಮಂಡಿ ನೋವು, ಹುಷಾರು ತಪ್ತಾನೇ ಇರ್ತಾರೆ. ಯಾವ ಹಾಸ್ಪಿಟ್ಲಿಗೆ ಎಲ್ಲಿ ತೋರಿಸಿದ್ರು ಸೊರೊಯ್ತಾರಲ್ಲ. ಆಮೇಲಿಂದ ನಂತರ ಇದ್ಯಾವುದು ಮೂಢನಂಬಿಕೆ ಅಲ್ಲ, ನೀವು ಗಮನಿಸ್ಬೇಕು ಮನೆಯಲ್ಲಿ. ಅದಾದ ನಂತರ ಆ ಮನೆಯಲ್ಲಿರುವಂತ ಮಕ್ಳುಗಳು ಅವರ ತಂದೆ ತಾಯಿ ಮಾತು ಕೇಳ್ತಾ ಇರಲ್ಲ. ಅದಾದ್ಮೇಲೆ ನಂತರ ಈ ಹೊಸದಾಗಿ ಮದ್ವೆ ಆದ ಗಂಡು ಹೆಣ್ಣು ಮನೇಲಿದ್ರೆ ಗಂಡ ಹೆಂಡತಿ ಅವರಿಬ್ರು ಪದೇ ಪದೇ ಜಗಳ ಆಯ್ತಾ ಇರ್ತದೆ. ಇಲ್ಲಾಂದ್ರೆ ಪ್ರಾಯದ ಹುಡುಗರು ಮನೇಲಿ ಮದ್ವೆಗೆ ವಯಸ್ಸು ಬಂದಿರೋ ಹುಡುಗರು ಇದ್ರು ಅಂದ್ರೆ, ಇವ್ರಿಗೆ ಮದ್ವೆಗಳು ಸೆಟ್ ಆಯ್ತಾರಲ್ಲ. ಈ ರೀತಿ ಮನೇಲಿ ಇರೋರಿಗೆ ಇದು ತೊಂದರೆ ಕೊಡ್ತಾ ಇರ್ತದೆ. ಏನ್ ಇದೆಲ್ಲ ಕಾರಣ ಅಂತಂದ್ರೆ, ನೀವು ತುಂಬಾ ಚೆನ್ನಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ನಮ್ಮ ದೇಹ ಒಂದು 3 ತರ ವಿಧದ ದೇಹ ಇದೆ. ಏನು, ಇದು ಸ್ಥೂಲ ದೇಹ, ಒಂದು ಕಾರಣ ದೇಹ, ಮತ್ತೆ ಸೂಕ್ಷ್ಮ ದೇಹ ಅಂತ ನಮ್ಮಲ್ಲಿದೆ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲೂ ಇದೆ. ನಾವೇನ್ ಮಾಡ್ತೀವಿ, ಈ ಸ್ಥೂಲ ದೇಹ ನೋಡ್ಬಿಡ್ತೀವಿ. ಈ ಸ್ಥೂಲ ದೇಹ ಅಂದ್ರೆ ಪಾರ್ವಳಕ್ಕಿ ನೋಡ್ತೀವಿ ಅಥವಾ ನಾಯಿನ ನೋಡ್ತೀವಿ. ಅದ್ರ ಕಾರಣ ಹುಡುಕ್ತಿವಿ ಅಷ್ಟೇ. ಅದ್ರೊಳಗಿರುವಂತ ಮನಸ್ಥಿತಿ ನಾವ್ ಅರ್ಥ ಮಾಡ್ಕೊಳಕ್ ಹೋಗಲ್ಲ. ಅದಕ್ಕೆ ನಮ್ಗೆ ನಾವ್ ಬೆಲೆ ಕೊಡ್ತಂದಿದೀವಿ, ನಾವ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕಷ್ಟೇ ಅದು ಅಂತ ಅನ್ಕೊಂಡ್ಬಿಡ್ತೀವಿ. ಈಗ ನೀವೇ ಯೋಚನೆ ಮಾಡಿ, ನಾವು ಕಾರಣ ನೋಡ್ದೋ, ಅದ್ರದ್ದು ಸ್ಥೂಲ ದೇಹ ನೋಡ್ದೋ, ಇದು ನಮ್ಗೆ ಇಷ್ಟ ಆಯ್ತು ತಂದು, ಕಾರಣ ಏನು, ನಮ್ಗೆ ಸಾಕ್ಬೇಕು, ನಮ್ ಖುಷಿ. ಎಂತ ಖುಷಿ, ನಮ್ಗೆ ಮನುಷ್ಯರಿಂದ ಪ್ರೀತಿ ಸಿಗ್ತಾ ಇಲ್ಲ, ಏನು ಇಲ್ಲ. ನಾವು ಪಕ್ಷಿ ಪ್ರಾಣಿ ಪ್ರಿಯರುಗಳು, ಅದನ್ನ ನಾವು ಸಾಕೋರು, ನಮ್ಗೆ ಸ್ವಲ್ಪ ಖುಷಿ ಸಿಗ್ತದೆ, ನಮ್ಗೆ ಆನಂದ ಸಿಗ್ತದೆ, ಸ್ವಲ್ಪ ಸಮಯ ಕಲಿತೀವಿ ಅದ್ರ ಜೊತೆ, ನಮ್ಗೆ ಸ್ವಲ್ಪ ಆನಂದ ಸಿಗ್ತದೆ ಅಂತ ತಾನೆ. ಅದ್ರೊಳಗಿರೋ ಸೂಕ್ಷ್ಮ ನೋಡ್ಬೇಕು ಅಂತಂದ್ರೆ, ಈ ಸಾಧಾರಣವಾದ ವ್ಯಕ್ತಿಗಳ ಕೈಲಿ ಸಾಧ್ಯ ಇಲ್ಲ. ಇದಕ್ಕೆ ಆಧ್ಯಾತ್ಮಿಕ ಚಿಂತನೆ ಇರಬೇಕು, ಅದಕ್ಕಾದಂತ ಜ್ಞಾನ ಇರಬೇಕು. ಆ ಜ್ಞಾನ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ನೀವು ಇದನ್ನ ಗಮನಿಸಿ. ಒಂದು ಸೂಕ್ಷ್ಮ ದೇಹ ಇದೆ ಪ್ರತಿಯೊಬ್ಬರೊಳಗೂ, ಅದೇ ತರ ಸೂಕ್ಷ್ಮ ದೇಹ ಪ್ರಾಣಿಗಳಲ್ಲೂ ಇದೆ. ನೀವು ಸಾಕೋರು ಯಾವ ತರ ಸಾಕ್ಬೇಕು ಅಂದ್ರೆ, ಆ ಪ್ರಾಣಿ ಪಕ್ಷಿಗಳಿಗೆ ಏನ್ ಪಾರವಳಕ್ಕಿನ ಲವ್ ಬಡ್ಸ್ಗಳು ಅದಾಗದೆ ನಿಮ್ಮ ಮನೆ ಮೇಲೆ ಆಹಾರ ಇಕ್ಕಿ, ಅದಾಗದೆ ಬರ್ಬೇಕು, ಅದಾಗದೆ ಗೂಡೆಲ್ಲ ಇಕ್ಕಿಬೇಕಾರೆ ಅಲ್ಲೇ ಗೂಡ್ ಮಾಡಿ ಮೊಟ್ಟೆ ಮಾಡಿ ಅದ್ರ ಪಡ್ಗೋದು ಹೋಗ್ಬಿಡ್ಬೇಕು, ಸ್ವತಂತ್ರವಾಗಿರ್ಬೇಕು ಅದು. ಆಮೇಲೆ ಆಹಾರ ಹಾಕೋರು ಅದ್ರ ಪಡ್ಗ ತಿನ್ಬೇಕು, ಹೋಗ್ಬಿಡ್ಬೇಕು. ಅದನ್ನೇ ನೋಡಿ ಖುಷಿ ಪಡಿ, ಆ ತರ ಇಕ್ಕಳಿ. ನಾಯಿ ತಂದ್ರು ಸಹ ನೀವೇನ್ ಮಾಡ್ಬೇಕು, ಅದು ಯಾವ ನಾಯಿ ತಂದಿದ್ರೆ ಅದರದೇ ಆದಂತ ಇನ್ನೊಂದು ಹೆಣ್ಣಾಯಿ ತನ್ನಿ. ಒಂದು ಗಂಡು ನಾಯಿ, ಒಂದು ಹೆಣ್ಣಾಯಿ, ಅದನ್ನ ಕಟ್ಕೊಳ್ಳಿ. ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಮಾತ್ರ 2 ಜೊತೆಲಿ ಕರ್ಕೊಂಡು ಹೋಗಿ. ಒಂದ್ ನಾಯಿ ಸಾಕಕ್ ಹೋಗ್ಬೇಡಿ, ಹೆಣ್ಣು ಸಾಕ್ಬೇಡಿ, ಗಂಡು ಸಾಕ್ಬೇಡಿ. ಗಂಡು ನಾಯಿ ಸಾಕಿದ್ರೆ ಇದು ಅಂತ ಅಂದ್ಬಿಟ್ಟು ಹೆಣ್ಣಾಯಿ ಸಾಕೋರು ಮರಿಗಿರಿ ಆಗ್ತಾವ ಹಿಂಸೆ ಅಂದ್ಬಿಟ್ಟು ಒಂದೊಂದು ಇಕ್ಕೊಂಬೇಡ್ರಿ. ಅದು ಪ್ರಕೃತಿ ವಿರೋಧ. ಅದು
ಇದ್ರೆ 2 ನಾಯಿ ಸಾಕಿ. ಕಟ್ಟಾಕ್ಬಾರ್ದು ಮನೇಲಿ, ಎಲ್ಲೂ ಅದನ್ನ ಕಟ್ಟಾಕ್ಬಾರ್ದು. ಮಂಚಕ್ಕಾಗ್ಲಿ ದಿವಾನ್ ಕಾಟ್ಗಾಗ್ಲಿ ಮನೆ ಗೇಟ್ ಅಲ್ಲಾಗ್ಲಿ ಕಾವಲ್ ಕಾಯಕ್ಕೆ ನಮ್ ಬಂಗ್ಲೆ ದೊಡ್ಡ ಕಟ್ಕೊಂಡ್ಬಿಟ್ಟಿದೀವಿ. ನಾಯಿ ಇದ್ರೆ ಸಿಗ್ನಲ್ ಕೊಡ್ತದೆ, ಬೊಗಳು ಬಿಟ್ಟು ಕಳ್ಳ ಬಂದ ಕಾಕ್ಳು ಬಂದ ಯಾರನ್ನ ಬಂದ್ರೆ ಅಂತ. ಆ ತರಕ್ಕೆ ನಿಮ್ಮ ಸೇಫ್ಟಿಗೆಲ್ಲ ಸಾಕೋದಲ್ಲ ಬುಕ್ ಪ್ರಾಣಿಗಳನ್ನ. ಸ್ವತಂತ್ರವಾಗಿ ಬಿಟ್ಬಿಟ್ಟು ಸಾಕೋರು 2 ಸಾಕಿ. ಅದು ವಾಕಿಂಗ್ ಕರ್ಕೊಂಡು ಹೋದ್ಮ್ಯಾಗ ಕಟ್ಟಬೇಕು. ಈ ತರ ಸಾಕಿ ಆರೋಗ್ಯಕರವಾದ ಇದನ್ನು. ಇದೇ ತರ ತಾನೇ ನಾವು ದನ ಕರ ಸಾಕೋದು. ಅದನ್ನ ಏನು ಕರ್ಕೊಂಡು ಹೋಗ್ಬೇಕಾದ್ರೆ ಬೆಲ್ಟ್ ಹಾಕ್ತಿವಿ, ಇಲ್ಲ ಅಂದ್ರೆ ಕೊಟ್ಟಿಗೆಲ್ಲ ಆರಾಮಾಗಿ ಓಡಾಡ್ಕೊಂಡಿರ್ತದೆ. ಅದು ಊಟ ಹಾಕ್ತಿವಿ, ಎಲ್ಲ ಮಾಡ್ತೀವಿ, ಸ್ನಾನ ಮಾಡಿಸ್ತೀವಿ, ಎಲ್ಲ ಮಾಡ್ತೀವಿ. ಇದು ಆಗ್ಲಿಲ್ಲ ನಿಮ್ಗೆ ಸಾಕದೇ ಬೇಡ, ಬಿಟ್ಬಿಡಿ. ರೋಡಲ್ಲೇ ಇರ್ತಾವಲ್ಲ ಬೀದಿ ನಾಯಿಗಳು, ಅದಕ್ಕೆ ಊಟ ಹಾಕಿ, ಅದನ್ನೇ ಕರ್ಕೊಂಬ ಸ್ನಾನ ಮಾಡಿಸಿ, ಅದನ್ನೇ ಮಾತಾಡಿಸಿ, ಅದಕ್ಕೆ ತಲೆ ಸವರಿ ಸಾಕಲ್ವಾ? ಅಷ್ಟೇ ತಾನೇ ಒಂದ್ 10 ನಿಮಿಷ ಪ್ರೀತಿ ಕೊಡ್ಬೋದಲ್ಲ ಅಲ್ವಾ? ಈ ರೀತಿ ಆರೋಗ್ಯಕರವಾದಂತಹ ಜೀವನ ಬದುಕಬೇಕು ನಾವು. ಮನೆಯಲ್ಲೆಲ್ಲರಿಗೂ ಆರೋಗ್ಯ ಸರಿ ಹೋಗ್ಬೇಕು ಅಂದ್ರೆ ಇದು ಸಹ ಒಂದ್ ಕಾರಣ. ಇದನ್ನೆಲ್ಲ ಯಾರು ತಿಳಿಸ್ಕೊಡೋದಿಲ್ಲ. ತಿಳಿಸಿದ್ರು ನಿಮ್ಗೆ ಯಾರಿಗೂ ಇದು ಅರ್ಥ ಆಗಲ್ಲ. ನನ್ಗೆ ಗೊತ್ತಿರೋ ಮಟ್ಟಕ್ಕೆ ನಾನು ನೀಟಾಗಿ ಬಿಡಿಸಿ ಹೇಳಿದೀನಿ. ಇದು ನಾನು ಹೇಳೋದನ್ನ ದಯವಿಟ್ಟು ನಂಬೇಡಿ. ನೀವು ಅನುಭವಕ್ಕೆ ಬಂದಿದ್ರೆ ನೀವು ಗಮನಿಸ್ರಿ, ನಿಮ್ ಮನೆ ಒಳಗಡೆ ಎಲ್ಲ ಆತರ ಇದೆಯಾ ಅಂತ. ಇಲ್ಲಪ್ಪ ನಮ್ಮ ಮನೇಲಿ ಏನೂ ಇಲ್ಲ, ಇವ್ನು ಹೇಳೋ ತರ ಎಲ್ಲ ಚೆನ್ನಾಗೈತೆ ಅಂತಂದ್ರೆ ನೀವು ಆರಾಮಾಗಿ ಅದನ್ನೆಲ್ಲ ಸಾಕೊಳ್ಳಿ. ಇಲ್ಲಪ್ಪ ಬದಲಾಗ್ಬೇಕು ಅಂತಂದ್ರೆ ನೀವು ಬದಲಾಯಿಸ್ಬೇಕಾಗಿರೋದೇನು ಅಂದ್ರೆ ಆ ಎಲ್ಲಾ ಪ್ರಾಣಿ ಪಕ್ಷಿಗಳ್ನು ಸಹ ನೀವು ಹೊರಗಡೆ ಬಿಟ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ನಿಮ್ಮ ಮನೆ ಒಳಗಡೆ ನೀವು ಮಾತ್ರ ಇರಿ. ಪ್ರಕೃತಿನಲ್ಲೇ ಹೋಗಿ ಅಲ್ಲೇ ಎಲ್ಲಿ ಪ್ರಾಣಿ ಪಕ್ಷಿ ಇರ್ತಾವ ಅಲ್ಲೇ ಊಟ ಕೊಡಿ, ಅಲ್ಲೇ ಊಟ ಹಾಕಿ, ಅಲ್ಲೇ ನೀರಿಕ್ಕಿ, ಎಲ್ಲ ಅಲ್ಲಿಂದಾನೆ ದೂರದಿಂದಾನೆ ನೋಡಿ ಖುಷಿ ಪಡಿ. ಇಲ್ಲಿ ಯಾರನ್ನು ಕೂಡಾಕೋದಕ್ಕೋ ಕಟ್ಟಾಕ್ ನಾವು ಅದಕ್ಕೆ ಹಿಂಸೆ ಕೊಟ್ಟು ನಾವು ಅದರಿಂದ ಖುಷಿ ಪಡೋದಕ್ಕೋ ಇಲ್ಲಿ ಯಾರು ಇಲ್ಲ. ಅದಕ್ಕೂ ಜೀವ ಇದೆ, ಗೊತ್ತಾಯ್ತಾನೆ? ಅದ್ರೊಳಗೆ ಸೂಕ್ಷ್ಮ ಜೀವ ಇದೆ ಅಂತ ಅದ್ರೊಳಗೆ ಅದು ಮಾತಾಡ್ಕೊಳುತ್ತೆ. ಈಗ ನೀವು ಅನುಭವ ನೀವೇ ತಗೊಳ್ಳಿ. ನೀವೇನಾರು ಕೂಟಾಕ್ಬಿಟ್ರೆ ನಿಮ್ ಕೈಲಿ ಇರಕ್ ಸಾಧ್ಯನಾ? ಇಲ್ಲ ತಾನೆ? ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಾರ ಡೌಟ್ ಇತ್ತು, ಏನಾರ ಇತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನನ್ನಿಂದ ಆದ್ರೆ ಸದ್ಯ ಆದ್ರೆ ಉತ್ತರ ಕೊಡ್ತೀನಿ. ಅದಕ್ಕೆ ಇಷ್ಟಪಡ್ತೀನಿ. ಎಲ್ಲಾರು ಸ್ವಲ್ಪ ಇದನ್ನ ಗಮನ ಇಟ್ಟು ಕೇಳ್ಕೊಂಡು ಇನ್ಮೇಲಾದ್ರೂ ಆರೋಗ್ಯಕರವಾಗಿ ಆ ಪ್ರಾಣಿ ಪಕ್ಷಿಗಳನ್ನ ಅದನ್ನ ಕೂಡಾಕ್ತಿರಂಗೆ ಅದು ಸ್ವತಂತ್ರವಾಗಿ ಬದುಕೋದಕ್ ಬಿಡಿ. ಏನಾರ ನಿಮ್ಗೆ ಸಾಕ್ಲೇಬೇಕು ಅಂದ್ರೆ ನಾನು ಹೇಳಿದ್ನಲ್ಲ ಆ ತರ ಸಾಕಿ. ಆ 2 ಪೇರ್ಗಳ್ನ ಇಕ್ಕಿ, ಅಂದ್ರೆ ನಾಯಿಗಳ್ನ 2, ಒಂದು ಹೆಣ್ಣು ಒಂದು ಗಂಡು ಇಕ್ಕಿ ಪ್ರಾಣಿ ಪಕ್ಷಿಗಳನ್ನ ಸಾಕೋದಿದ್ರೆ ಅದ್ರಾಗದೇ ಬಂದು ನಿಮ್ ಮನೆ ಮೇಲೆ ಗೂಡು ಕಟ್ಲಿ, ಮನೆ ಕಟ್ಲಿ, ಊಟ ತಿನ್ಕೊಳ್ಳಿ, ಹೋಗ್ಲಿ. ಯಾವ್ದನ್ನು ಕೂಡಾಕಕ್ ಹೋಗ್ಬೇಡಿ, ಕೂಡಾಕಿ ಹಿಂಸೆ ಕೊಡ್ಬೇಡಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ. ಎಲ್ಲಾರು ಆರೋಗ್ಯಕರ ಇರ್ಬೇಕು, ಎಲ್ಲಾರು ಮನೆಯೊಳಗೆ ಆರೋಗ್ಯ ಇರಬೇಕು, ನೆಮ್ಮದಿ ಇರಬೇಕು. ನಮ್ಮ ಯುವ ಪೀಳಿಗೆ ವಿಚಾರವಂತಿಕೆಯಿಂದ ಪ್ರಜ್ಞಾವಂತರಾಗಬೇಕು ಅಂತಂದ್ರೆ ಈ ತರದೆಲ್ಲ ಇದನ್ನೆಲ್ಲ ಮಾಡಬೇಕಾಗುತ್ತೆ. ಇದನ್ನೆಲ್ಲ ನಾವು ಗಮನ ಇಟ್ಕೊಂಡು ಇದನ್ನೆಲ್ಲ ಬದಲಾಯಿಸ್ಕೊಳ್ಳಿ ಅಲ್ವಾ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ತೆ, ಎಲ್ಲರಿಗೂ ಒಳ್ಳೇದಾಗ್ಲಿ.